ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಶ್ರೀಮಂತವಾದ ಟೀಮ್ ಇಂಡಿಯಾ ಇನ್ನು ವಿಜೇತರಿಗೆ ಸಿಕ್ಕ ಹಣ ನೋಡಿದ್ರೆ ನೀವೇ ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅದೆಷ್ಟಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಾರ್ಬಡೋಸ್ನಲ್ಲಿ ನಡೆದ T20 ವಿಶ್ವಕಪ್ ರೋಚಕ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ತಂಡ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಸಂಖ್ಯಾತ ಭಾರತೀಯರ ಅಭಿಮಾನಿಗಳ ಕನಸನ್ನು ರೋಹಿತ್ ಶರ್ಮಾ ತನ್ನ ನಾಯಕತ್ವದಲ್ಲಿ ನನಸಾಗಿಸಿದ್ದು ಇಡೀ ಭಾರತವೇ ಈ ಅಮೋಘ ಕ್ಷಣವನ್ನು ಕೊಂಡಾಡುತ್ತಿದೆ. ಹೌದು ಸ್ನೇಹಿತರೆ, ಈ ಭಾರತ ತಂಡವು T20 ವಿಶ್ವಕಪ್ ಫೈನಲಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಖುಷಿಯ ಸಂಗತಿ ಎಂದರೆ ಈ ಟೂರ್ನಿಯಲ್ಲಿ ಭಾರತ ತಂಡ ಒಂದೇ ಒಂದು ಪಂದ್ಯವನ್ನು ಸೋತಿಲ್ಲ. T20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಇದು ಎರಡನೇ ಗೆಲುವು ಮತ್ತು ಇದಕ್ಕೂ ಮುನ್ನ ತಂಡ 2007ರ T20 ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆದ್ದಿತ್ತು. ಅಂದಹಾಗೆ ಗೆಲುವಿನ ಸಂಭ್ರಮದ ಜೊತೆಗೆ T20 ವಿಶ್ವಕಪ್ನಲ್ಲಿ ICC ವಿಜೇತ ತಂಡಗಳಿಗೆ ನೀಡಿರುವ ಬಹುಮಾನ ಎಷ್ಟಂತ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾ ಇದೇ ವೇಳೆ ದಕ್ಷಿಣ ಆಫ್ರಿಕಾ ತಂಡಕ್ಕೂ ಕೋಟ್ಯಾಂತರ ರೂಪಾಯಿ ಬಹುಮಾನ ಆದರೆ ಸಿಕ್ಕಿದೆ. ಅಂದಹಾಗೆ T20 ವಿಶ್ವಕಪ್ ಗೆದ್ದ ನಂತರ ಭಾರತ ತಂಡಕ್ಕೆ $2.45 ಮಿಲಿಯನ್ ಬಹುಮಾನ ಆದರೆ ಸಿಕ್ಕಿದೆ. ಇನ್ನು ಭಾರತೀಯ ರೂಪಾಯಿಯಲ್ಲಿ ಇದರ ಮೌಲ್ಯ ಸುಮಾರು $20.42 ಕೋಟಿ ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಟೀಮ್ ಇಂಡಿಯಾ ಟ್ರೋಫಿಯನ್ನು ಪಡೆದುಕೊಂಡಿದೆ. ಹೌದು ಸ್ನೇಹಿತರೆ, ಮತ್ತೊಂದೆಡೆ ಫೈನಲಲ್ಲಿ ಸೋತ ನಂತರವೂ ದಕ್ಷಿಣ ಆಫ್ರಿಕಾ ಶ್ರೀಮಂತವಾಗಿದೆ. ದಕ್ಷಿಣ ಆಫ್ರಿಕಾಕ್ಕೆ $1.28 ಬಿಲಿಯನ್ ಬಹುಮಾನ ಆದರೆ ಸಿಕ್ಕಿದೆ ಮತ್ತು ಅಂದರೆ ಭಾರತೀಯ ರೂಪಾಯಿ ಸುಮಾರು $10.67 ಕೋಟಿ ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಸೂಪರ್ 8ರಲ್ಲಿ ಹೊರಬಿದ್ದ ತಂಡಕ್ಕೆ $3.8 ಕೋಟಿ ರೂಪಾಯಿ ಮತ್ತು 9ರಿಂದ 12ನೇ ಸ್ಥಾನ ಪಡೆದ ತಂಡಗಳಿಗೆ $2.6 ಕೋಟಿ ರೂಪಾಯಿ ಬಹುಮಾನ ಆದರೆ ಸಿಕ್ಕಿದೆ. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.